ಒಬ್ಬ ಸೈಕೋ ಗಂಡನಿದ್ದಾನೆ. ಕಟ್ಕೊಂಡ ಹೆಂಡತಿ ಜೊತೆಗಿನ ಖಾಸಗಿ ವಿಡಿಯೋಗಳನ್ನ ಹಿಡನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಶೇರ್ ಮಾಡಿದ್ದಾನೆ. ಅಲ್ಲದೆ ಪತ್ನಿಯನ್ನ ತನ್ನ ವಿದೇಶಿ ಸ್ನೇಹಿತರ ಜೊತೆ ಹಾಸಿಗೆ ಹಂಚಿಕೊಳ್ಳಲು ಒತ್ತಾಯಿಸಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ. ವಿದೇಶಿ ಸ್ನೇಹಿತರ ಜೊತೆ ಬೆಡ್ ಶೇರ್ ಮಾಡದಿದ್ರೆ ಖಾಸಗಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ ಅಂತ ಧಮಕಿ ಹಾಕ್ತಿದ್ನಂತೆ. ಏನಿದು ಸೈಕೋ ಗಂಡಿನ ಸ್ಟೋರಿ ಅಂತ ತೋರಿಸ್ತೀವಿ ನೋಡಿ. ಫೋಟೋದಲ್ಲಿರುವ ವ್ಯಕ್ತಿಯನ್ನ ಒಮ್ಮೆ ನೋಡಿಕೊಂಡು ಬಿಡಿ. ಇವನ ಹೆಸರು ಸೈಯದ್ ಇನಾಮುಲ್ಲಾ, ಬೆಂಗಳೂರಿನ ಪುಟ್ಟೇನಹಳ್ಳಿಯ ನಿವಾಸಿ. ಈತ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈತ ಕಳೆದ ವರ್ಷದ ಡಿಸೆಂಬರ್ 15ರಂದು ಬೆಂಗಳೂರಿನ ಮಹಿಳೆಯೊಬ್ಬರನ್ನ ವರಿಸಿದ್ದ. ಇದಾದ 2 ದಿನಗಳ ಬಳಿಕ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೂಡ ಮಾಡಿಕೊಡಲಾಗಿತ್ತು. ಅಲ್ಲದೆ ಮದುವೆ ಸಮಯದಲ್ಲಿ ವರದಕ್ಷಿಣೆ, ವರೋಪಚಾರ ಎಲ್ಲವೂ ಅದ್ದೂರಿಯಾಗಿಯೇ ನಡೆದಿತ್ತು. ಆದರೆ ರಿಸೆಪ್ಷನ್ ಆದ ಬಳಿಕ ಶುರುವಾಗಿತ್ತು ಇವರ ಅಸಲಿ ವರಸೆ. ಪ್ರಸ್ತುತ ಕೋಣೆಯಲ್ಲಿ ಮೊದಲ ರಾತ್ರಿಯೇ ಪತ್ನಿಗೆ ತಲಾಕ್. ಗಂಡನ ಸೈಕೋ ಮುಖ ಕಂಡು ಗಾಬರಿಯಾಗಿದ್ದ ಹೆಂಡತಿ. ಡಿಸೆಂಬರ್ 17ರಂದು ಅದ್ದೂರಿಯಾಗಿ ರಿಸೆಪ್ಷನ್ ನಡೆದಿತ್ತು. ಅಂದೇ ಇಬ್ಬರಿಗೂ ಮೊದಲ ರಾತ್ರಿ ಏರ್ಪಡಿಸಲಾಗಿತ್ತು. ರಿಸೆಪ್ಷನ್ ಮುಗಿಸಿ ನೂರಾರು ಕನಸುಗಳನ್ನ ಕಾಣುತ್ತಾ ಪ್ರಸ್ತುತ ಕೋಣೆಗೆ ಪತ್ನಿ ಪ್ರವೇಶ ಮಾಡಿದ್ದ. ಆಗ ಬಯಲಾಗಿತ್ತು ಸೈಯದ್ ಇನಾಮುಲ್ಲಾನ ಅಸಲಿ ಮುಖ. ಪ್ರಸ್ತುತ ಕೋಣೆಯಲ್ಲೇ ಮೊದಲ ರಾತ್ರಿಯೇ ಹೆಂಡತಿಯ ತಲಾಕ್ ಮೂಲಕ ವಿಚ್ಛೇದನ ಕೊಟ್ಟಿದ್ದ ಅಂತ ನೊಂದ ಮಹಿಳೆ ಆರೋಪಿಸಿದ್ದಾಳೆ. ಮ್ಯಾರೇಜ್ ಬ್ರೋಕರ್ ಇಂದ ಬಂದಿದ್ದು ಅಲಯನ್ಸ್. ಆಮೇಲೆ ಮದುವೆ ಆಗಿದ್ದು ಡಿಸೆಂಬರ್ 15ಗೆ. 17ಗೆ ರಿಸೆಪ್ಷನ್ ಆಯಿತು. ರಿಸೆಪ್ಷನ್ ರಾತ್ರಿನೇ ಅವರು ತಲಾಕ್ ಕೂಗ್ದುಬಿಟ್ರು. ಅದಾದಮೇಲೆ ಹೊಡೆಯೋದು, ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದು ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ವರದಕ್ಷಿಣೆ, ವರೋಪಚಾರ ಮಾಡಿದ್ರು ಮತ್ತೆ ಹಣಕ್ಕೆ ಬೇಡಿಕೆ. 2 ವಾರದ ಹಿಂದೆ ತಲಾಕ್ ಹೇಳಿದವ ಮತ್ತೆ ಬರಲಿಲ್ಲ. ಮದುವೆ ಸಮಯದಲ್ಲೇ ಸೈಯದ್ ಇನಾಮುಲ್ಲಾನಿಗೆ ವರದಕ್ಷಿಣೆ, ವರೋಪಚಾರ ಎಲ್ಲ ಮಾಡಲಾಗಿತ್ತು. ಆತನ ಬೇಡಿಕೆಗಳನ್ನ ಕೂಡ ಈಡೇರಿಸಲಾಗಿತ್ತು. ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಧರಿಸಿರೋ ರೀತಿ ಬ್ರೇಸ್ಲೈಟ್ ಕೂಡ ಮಾಡಿಸಿಕೊಟ್ಟಿದ್ರಂತೆ. ಆದರೂ ಸಹ ಸೈಯದ್ ಇನಾಮುಲ್ಲಾ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಕೊಡೋಕೆ ಶುರು ಮಾಡಿದ್ನಂತೆ. ಪ್ರತಿ ವಾರ ತವರು ಮನೆಯಿಂದ ದುಡ್ಡು ತೆಗೆದುಕೊಂಡು ಬಾ ಅಂತ ವೇಧಿಸುತ್ತಿದ್ದ ಅಂತ ಪತ್ನಿ ಆರೋಪಿಸಿದ್ದಾಳೆ. ಅಲ್ಲದೆ ಕಳೆದ 2 ವಾರಗಳ ಹಿಂದೆ ತಲಾಕ್ ಹೇಳಿ ಹೋದವ ಮತ್ತೆ ಬಂದೇ ಇಲ್ಲ ಅಂತ ಪತ್ನಿ ನೋವು ತೋಡಿಕೊಂಡಿದ್ದಾರೆ. ಮತ್ತೆ ಡಿಮಾಂಡ್ ಮಾಡಿದ್ದಾರೆ ಡೌರಿ, ಅಂದರೆ ದುಡ್ಡು ತೊಗೊಳ್ಳೋದು, ತಿಂಗಳ ಅದರಲ್ಲಿ ದುಡ್ಡು ತೊಗೊಳ್ಳೋದು, ಮದುವೆ ಟೈಮಲ್ಲಿ ಗಾಡಿ, ಸಲ್ಮಾನ್ ಖಾನ್ ಥರದ್ದೇ ಬ್ರೇಸ್ಲೆಟ್ಟು ಅದೆಲ್ಲ ಹೇಳಿ ತೊಗೊಂಡಿರೋದು. ಆಮೇಲೆ ತಿರ್ಗಾ 1 ವಾರಕ್ಕಿಂತ ಮುಂಚೆನೇ 2 ವಾರ ಮುಂಚೆ ಹೊಡೆದು ತಲಾಕ್ ಅಂತ ಹೇಳಿಬಿಟ್ಟು ಹೋಗಿರೋದು, ಬಂದೇ ಇಲ್ಲ. ಗಂಡನ ಜೊತೆಗೆ ಆತನ ಮನೆಯವರಿಂದಲೂ ಕಿರುಕುಳ. ಗಂಡ ಹೆಂಡತಿ ನಡುವೆ ಮನೆಯವರ ಮಧ್ಯಪ್ರವೇಶ. ನೊಂದ ಮಹಿಳೆಗೆ ಕೇವಲ ಗಂಡ ಮಾತ್ರವಲ್ಲ, ಆತನ ಮನೆಯವರು ಸಹ ಕಿರುಕುಳ ನೀಡಿದ್ರಂತೆ. ತನ್ನ ಗಂಡ ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿ ವಿಡಿಯೋ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದ್ದು ಆತ ವಿಡಿಯೋ ಶೇರ್ ಮಾಡ್ತಿದ್ದಾಗ ಅಂತ ಮಹಿಳೆ ಆರೋಪಿಸಿದ್ದಾರೆ. ಮದುವೆಯಾದ ಬಳಿಕ ಗಂಡ ಹೆಂಡತಿ ನಡುವೆ ಮನೆಯವರು ಮಧ್ಯಪ್ರವೇಶ ಮಾಡ್ತಿದ್ರಂತೆ. ಇದಕ್ಕೆ ವಿರೋಧ ಮಾಡಿದಾಗ ಆಕೆಗೆ ಕಿರುಕುಳ ಕೊಟ್ಟಿದ್ರು ಅಂತ ಮಹಿಳೆ ಆರೋಪಿಸಿದ್ದಾರೆ. ಅಲ್ಲ, ಅವರು ಹೇಳಿರೋದಂದ್ರೆ ರೆಕಾರ್ಡಿಂಗ್ಸ್ ಎಲ್ಲ ಶೇರ್ ಮಾಡೋ ಟೈಮಲ್ಲಿ ನಾನು ನೋಡ್ಕೊಂಡಿದ್ದಿತ್ತು. ಅವರು ಜಾಸ್ತಿ ತುಂಬ ಕ್ಲೋಸ್ ಆಗಿದ್ದಿದ್ದು ಅವರು ಚಿಕ್ಕ ತಂಗಿ ಗಂಡ ಹಿನ್ನಾ ಕೌಸರ್ ಮತ್ತು ವಸೀಮ್ ಅಂತ. ವಸೀಮ್ ಮತ್ತು ತುಂಬ ಇಂಟರ್ಫಿಯರೆನ್ಸ್ ಇತ್ತು. ಸೈಯದ್ ವಸೀಮ್ ಬುಖಾರಿ, ಅಮೀನ್ ಬೇಗ್ ಮತ್ತು ಹಿನ್ನಾ ಕೌಸರ್ ಅಂತ ಇವ್ರು 3 ಜನ ತುಂಬ ತೊಂದರೆ ಕೊಟ್ಟಿರೋದು. ಅವ್ರ ಇಂಟರ್ಫಿಯರೆನ್ಸ್ ಕಾನ್ಸ್ಟೆಂಟಾಗಿತ್ತು. ಇಂಟರ್ಫಿಯರೆನ್ಸ್ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಒಡೆಯೋದ್ರಲ್ಲೇ ಇರ್ತಿತ್ತು.
ಮದುವೆಯಾದ 5 ತಿಂಗಳ ಬಳಿಕ ಬೇರೆ ಮನೆಗೆ ಶಿಫ್ಟ್. ಬೇರೆ ಮನೆಗೆ ಹೋದರೂ ಹಳೆ ಚಾಳಿ ಬಿಡದ ಗಂಡ. ಸೈಯದ್ ಇನಾಮುಲ್ಲಾ ಮದುವೆಯಾಗಿ 5 ತಿಂಗಳು ತನ್ನ ತಂದೆಯ ಮನೆಯಲ್ಲೇ ಇದ್ದರಂತೆ. ಬಳಿಕ ಅವರ ತಂದೆಯ ನೀವು ಬೇರೆ ಮನೆ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಹೀಗಾಗಿ ಸೈಯದ್ ಇನಾಮುಲ್ಲಾ ದಂಪತಿ ಜೆಪಿ ನಗರದಲ್ಲಿ ಒಂದು ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಕೊನೆಗೆ ಹೋದ ಬಳಿಕ ಗಂಡ ಬದಲಾಗಬಹುದು ಅಂತ ಭಾವಿಸಲಾಗಿತ್ತು. ಆದರೆ ಹೊಸ ಮನೆಗೆ ಹೋದರೂ ಹಳೆ ಚಾಳಿ ಬಿಟ್ಟಿರಲಿಲ್ಲ. ಹೊಸ ಮನೆಯಲ್ಲೂ ಹೊಡೆಯೋದು ಬಡಿಯೋದು ಮಾಡ್ತಿದ್ದ ಅಂತ ಪತ್ನಿ ಆರೋಪಿಸಿದ್ದಾಳೆ. ಜೊತೆಗೆ ಇದ್ವಿ 5 ತಿಂಗಳವರೆಗೂ ಇಲ್ಲ, ಗಂಡ ಮನೆಯಲ್ಲೇ ಸ್ವಂತ ಮನೆ ಅಂತ ಹೇಳ್ಕೊಂಡೆ ಕರ್ಕೊಂಡು ಹೋಗಿದ್ದು. ಆಮೇಲೆ 5 ತಿಂಗಳಾದ್ಮೇಲೆ ನೀನು ನಮ್ಮ ಮನೆಯಲ್ಲಿ ಇರಬೇಡ್ದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ನನಗೆ ಕಳಿಸ್ಬಿಟ್ರು. ಅದಕ್ಕೆ ಇಲ್ಲಿ JP ನಗರ ಹತ್ರ ಬಂದು ಮನೆ ಮಾಡ್ಕೊಂಡ್ವಿ. ಅಲ್ಲಿ ಬಂದು ಒಂದು 2-3 ತಿಂಗಳಷ್ಟೇ. ಇಲ್ಲಿ ಬಂದುಬಿಟ್ಟು ಇಲ್ಲೂ ಹಂಗೆ ಹೊಡಿಯೋದು ಬಡಿಯೋದು ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಏನಾದರೂ ಹೊರಗೆ ಹೇಳಿದ್ರೆ ವೀಡಿಯೋಸ್ ಶೇರ್ ಮಾಡಿಬಿಡ್ತೀನಿ ಅಂತ, ಮತ್ತು ಕ್ಲೈಂಟ್ಸ್ ಹತ್ರ ಶೇರ್ ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಸೀಮ್ ಇದ್ದಾರಲ್ಲ, ಅವರು ಸ್ವಲ್ಪ ಇಂಟೀರಿಯರ್ ಕೆಲಸ. ಸೊ ಅವ್ರ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದರಲ್ಲಿ ನನಗೆ ಗೊತ್ತಿಲ್ಲ ಯಾರು ಅವ್ರ ಕ್ಲೈಂಟ್ಸ್ ಅಂತ, ಜಸ್ಟ್ ಧಮ್ಕಿ. ಹತ್ತೊಂಬತ್ತು ಮಹಿಳೆಯರ ಜೊತೆ ಸಂಬಂಧ ಹೊಂದಿದ್ದಾನಂತೆ ಸೈಕೋ. ಬ್ರೇಕಪ್ ಮಾಡಿಕೊಳ್ಳಬೇಕು ಎಂದರೂ ಬೇಡದ ಇನಾಮುಲ್ಲಾ. ಈ ಸೈಕೋ ಸೈಯದ್ ಸಾಮಾನ್ಯದವನಲ್ಲ. ಇವನು 19 ಮಹಿಳೆಯರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನಂತೆ. ಅಲ್ಲದೆ ಇನಾಮುಲ್ಲನಿಗೆ ಇದಕ್ಕೂ ಮೊದಲೇ ಮದುವೆಯಾಗಿತ್ತಂತೆ. ಇದನ್ನ ಮಹಿಳೆಯ ಮನೆಯವರಿಗೆ ತಿಳಿಯದಂತೆ ಮದುವೆ ಮಾಡಿಕೊಟ್ಟಿದ್ದಾರೆ. ಇದು ಗೊತ್ತಾಗಿ ಆಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಳ್ಳೋಣ ಅಂತ ಭಾವಿಸಿದಾಗ ಆಕೆಗೆ ಬೆದರಿಕೆ ಹಾಕಿದ್ದ ಅಂತ ಪತ್ನಿ ಆರೋಪಿಸಿದ್ದಾಳೆ. ಮದುವೆ ಟೈಮಲ್ಲೇ ಗೊತ್ತಾಗಿತ್ತು ಸರ್, ಮದುವೆ ಟೈಮಲ್ಲಿ ಗೊತ್ತಾಯಿತು. ಆಮೇಲೆ ಇವಾಗ ಮದುವೆ ಆದಮೇಲೆ ಯಾರು ಏನು ವಿರೋಧ ಮಾಡ್ತಾರೆ ಸರ್? ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ಆದಮೇಲೆ ನಾವಿಬ್ಬರು ಡೇಟು ಮಾಡಿದ್ದೀವಿ. ಅದಾದಮೇಲೆ ಅವರು ಆ ಟೈಮಲ್ಲೇ ಪ್ರೈವೇಟ್ ವಿಡಿಯೋಸ್ ಎಲ್ಲ ತೊಗೊಂಡಿದ್ದಾರೆ. ಆ ಟೈಮಲ್ಲಿ ನನಗೂ ಸ್ವಲ್ಪ ಮಾತು ಹೆಚ್ಚು ಕಡಿಮೆ ಕಾಣ್ತಿತ್ತು. ಆವಾಗ ನಾನು ಬ್ರೇಕ್ ಮಾಡಿ ಅಂತ ಹೇಳಿದ್ರು ಅವ್ರು ಬ್ರೇಕ್ ಮಾಡಿಲ್ಲ. ಮತ್ತು ಆ ಟೈಮಿದ್ದೇ ಫೋಟೋಸು ವೀಡಿಯೋಸು ಕಳಿಸ್ಬಿಟ್ಟು ಬದ್ನಾಮ್ ಕರ್ತು ಅಂತ ಎಲ್ಲ ಥ್ರೆಟ್ ಮಾಡ್ತಿದ್ರು. ಮತ್ತು ಅಪ್ಪ ಅಮ್ಮ ಹತ್ರ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಬಿಡಲ್ಲ ಅಂತ ಹೇಳಿಬಿಟ್ಟು ರಾಂಗ್ ಸಂಬಂಧ ಕಟ್ಟೋದು, ಹೊಡಿಯೋದು, ಮತ್ತು ಏನಾದರೂ ಹೊರಗೆ ಮಾತು ಹಾಕಿದ್ರೆ ಅವ್ರ ಜೊತೆ ನಿನಗೂ ಸಾಯಿಸ್ತೀನಿ ಅಂತ ಈ ಥರ ಧಮಕಾಯಿಸೋದು, ಮತ್ತು ಈ ಥರ ಕತ್ತಿಗೆ ಈ ಥರ ಹೊಡಿಯೋಕ್ಕೆ ಬರೋದು, ಹೊಟ್ಟೆಗೆ ಎಲ್ಲ ಹೊಡಿಯೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ವಕೀಲರ ಜೊತೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತ್ನಿ. ಸೈಯದ್ ವಿರುದ್ಧ ವಕೀಲ್ ಹುಸೇನ್ ಗಂಭೀರ ಆರೋಪ. ಸೈಕೋ ಸೈಯದ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಆತನ ಪತ್ನಿ ವಕೀಲರ ಜೊತೆಗೂಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಪೊಲೀಸರಿಗೆ ದೂರು ನೀಡಿ ಎಫ್ಐಆರ್ ಆದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ವಕೀಲ್ ಹುಸೇನ್ ಸೈಯದ್ ಇನಾಮುಲ್ಲಾ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಒಂದು 8 ತಿಂಗಳ ಹಿಂದೆ ನಮ್ಮ ಕ್ಲೈಂಟು ಒಂದು ಇವನಿಗೆ ಮದುವೆ ಆಗುತ್ತೆ, ಮ್ಯಾರೇಜ್ ಬ್ರೇಕಪ್ ಇಂದ ಮದುವೆ ಆಗುತ್ತೆ. ಆ ಮದುವೆ ಆದಮೇಲೆ ಇಮಿಡಿಯೇಟ್ ವಿತಿನ್ 24 hours ಒಳಗೆ ನೆಕ್ಸ್ಟ್ ಡೇನೆ ರಿಸೆಪ್ಷನ್ ಡೇನೆ ಮೂರು ಸತಿ ತಲಾಕ್ ಹೇಳ್ಬಿಡ್ತಾನೆ ಅವನು. ತಲಾಕ್ ಹೇಳಿ ಮತ್ತೆ ಇವ್ರಿಗೆ ಏನು ಗೊತ್ತಾಗುತ್ತೆ, 19 ಜನ ಇಲ್ಲೀಗಲ್ ರಿಲೇಷನ್ಶಿಪ್ ಇದೆ ಅಂತ ಹುಡುಗನ ಜೊತೆಲಿ. 19 ಮತ್ತು ಇನ್ನೊಬ್ಬ 20ನೇ ಮದುವೆನೂ ಮಾಡಿದ್ದಾನೆ ಅವನು. 20ನೇ ಮದುವೆ ಮಾಡಿಸಿ ಆ ಮದುವೆನೂ ಅವ್ರಿಗೇನು ಡೈವರ್ಸ್ ಕೊಟ್ಟಿದ್ದಾನೆ. ಇವರು ನಮ್ಮ ಕ್ಲೈಂಟ್ ಬಂದು 21ನೇ ಹೆಂಡತಿ ಮದುವೆ ಮಾಡಿಸಿ ಇವರು ಹಾಗೆ ಭಾಳ ಹಿಂಸೆ ಕೊಡೋದು, ಪ್ರೈವೇಟ್ ಪ್ರೈವೇಟ್ ವಿಡಿಯೋಸ್ ಎಲ್ಲ ತೊಗೊಂಡು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗೆ ಸೇಲ್ ಮಾಡ್ತಾನೆ ಅಂತೆ. ಜಾಸ್ತಿ ಏನಾದರೂ ಇವರು ನನಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಬೆದರಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕೊಡೋದು, ಮತ್ತು ಇವರಿಂದ ಎಲ್ಲ ಡವರಿ ಎಲ್ಲ ತೊಗೊಂಡಿದ್ದಾನೆ. ತೊಗೊಂಡು ಭಾಳಷ್ಟು ಹಿಂಸೆ ಕೊಡ್ತಾನೆ. ಅದರಿಂದ ಒಂದು FIR ಮಾಡಿಸಿದ್ದೀವಿ ಪುಟ್ಟನಹಳ್ಳಿ ಠಾಣೆಯಲ್ಲಿ. ಇನ್ಮೇಲೆ ನೋಡಬೇಕು ಪೊಲೀಸರು ಯಾವ ರೀತಿ ಆ್ಯಕ್ಷನ್ ತೊಗೋತಾರೆ ಇನ್ಮೇಲೆ. ಹೌದೌದು, ಸ್ನೇಹಿತರ ಜೊತೆಯಲ್ಲಿ ಎಲ್ಲ ಮಲ್ಗುವಂತ ಫೋರ್ಸ್ ಮಾಡ್ತಾನೆ ಅಂತೆ. ಈ ಅಕ್ಯೂಸ್ ಇದಾನಲ್ಲ ಅವ್ರ ಫ್ರೆಂಡ್ಸ್ ಜೊತೆಲೆಲ್ಲ ಮಲ್ಗಿ ಅಂತ ಫೋರ್ಸ್ ಮಾಡ್ತಾನೆ ಅಂತ. ಇವನು ಅಷ್ಟು ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ಸರ್. ಈ ವಿಚಾರ ಹೆಂಗೆ ಗೊತ್ತಾಗಿದೆ ಅಂದರೆ ಅವನು ಮೊಬೈಲಲ್ಲಿ ತೋರಿಸದಂತೆ ನೀವು ಏನೇನು ಮಾಡ್ತಾ ಇದ್ದಾರೆ ಬೆಡ್ರೂಮಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾನಂತೆ. ಕ್ಲೀನಾಗಿ ಇದು ಅಟ್ಯಾಚ್ ಮಾಡಿದ್ದಾನೆ, ಹಿಡನ್ ಕ್ಯಾಮ್ರಾ ಬೆಡ್ರೂಮಲ್ಲಿ ಇಟ್ಟಿದ್ದಾನೆ. ಆ ವಿಡಿಯೋಸ್ ತೊಗೊಂಡು ಇವರು ಬ್ರದರ್ ಇನ್ ಲಾಗೆಲ್ಲ ಕಳಿಸ್ತಾನೆ ಅಂತೆ. ಕಳಿಸ್ಬಿಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿದೆ ಇನ್ನೂ ಕಳಿಸಿ ಅಂತ ಹೇಳ್ತಾನೆ ಅಂತ. ಅಂಥದ್ದೆಲ್ಲ ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಅಲ್ಲ ಅದಿದೆ, ಅದು ಬೇರೆ ಬೇರೆ ಇದಿದೆಲ್ಲ ಆ ರೀತಿ ಮಾಡೋದು. ಬಟ್ ಇವನು ಮಾಡಿರೋದು 21ನೇ ಈಗ ನಮ್ಮ ಇವರು ಕ್ಲೈಂಟ್ ಜೊತೆಯಲ್ಲಿ ಮಾಡಿರೋದು. ಹೌದೌದು, ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಇವನು.
ಸರ್ ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಸರ್ ಪೊಲೀಸರು. ಅವ್ನಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನು ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಸರ್. ಇಂಥ ಸೈಕೋಗಳು ನಮ್ಮ ಮಧ್ಯೆ ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ಕಟ್ಕೊಂಡ ಹೆಂಡತಿ ಜೊತೆಗಿನ ಖಾಸಗಿ ವಿಡಿಯೋಗಳನ್ನ ಹಿಡನ್ ಕ್ಯಾಮ್ರಾ ಮೂಲಕ ಸೆರೆ ಹಿಡಿದು ತನ್ನ ವಿದೇಶಿ ಗೆಳೆಯರ ಜೊತೆಗೆ ಹಂಚಿಕೊಂಡಿರೋ ಈ ಸೈಕೋಗೆ ಪೊಲೀಸರು ಸರಿಯಾದ ಪಾಠ ಕಲಿಸಬೇಕಿದೆ. ಜೊತೆಗೆ ಇಸ್ಲಾಮಿಕ್ ಕಾನೂನು ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಈತನನ್ನ ಬಂಧಿಸಿ ಸರಿಯಾಗಿ ಶಿಕ್ಷೆ ಕೊಡಿಸಿ ಅಂತ ಪತ್ನಿ ಮನವಿ ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.